ಹಾಯ್ ನಮಸ್ತೆ ವೀಕ್ಷಕರೇ. ನಮ್ಮ ವ್ಲಾಗ್ಸ್ ನ ಮತ್ತೊಂದು ವ್ಲಾಗ್ಗೆ ತಮಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಆಲ್ರೆಡಿ ನೋಡ್ತಾ ಇರಬಹುದು, ನಾನು ಒಂದು ವಿಡಿಯೋ ಹಾಕಿದೆ ಅಗಡಿ ತೋಟದ್ದು. ಎಲ್ಲಾನು ಒಂದೇ ಸತಿ ಹಾಕೋದ್ರಿಂದ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೆಲವೊಂದು ಭಾಗಗಳಾಗಿ ಮಾಡಿ ಏನೇನ್ ಮೇನ್ ಆಕ್ಟಿವಿಟೀಸ್ ನ ಮಾಡಿದೀವಿ ಅದು ಮಾತ್ರ ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಮುಂದೆ ಅಗಡಿ ತೋಟದಲ್ಲಿ ನಾವು ಏನ್ ಮಾಡಿದ್ವಿ, ಯಾವೆಲ್ಲ ಆಕ್ಟಿವಿಟೀಸ್ ನ ನಾವು ಅಲ್ಲಿ ಪಾಲ್ಗೊಂಡು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಜೊತೆ, ಹಾಗೂ ಯಾವೆಲ್ಲ ಗೇಮ್ಸ್ ನ ನಾವು ಆಡಿದ್ವಿ ಅದನ್ನೆಲ್ಲ ತೋರಿಸ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ದಯವಿಟ್ಟು ನಿಮ್ಮ ಸಹಕಾರ ನನಗಿರ್ಲಿ ಅಂತ ಭಾವಿಸ್ತೀನಿ. ಬನ್ನಿ ವೀಕ್ಷಕರೇ, ಮುಂದೆ ಏನಾಯ್ತು ಅಂತ ಹೇಳಿ ನೋಡೋಣ. ಆಲ್ಮೋಸ್ಟ್ ಜ್ಯೂಸ್ ಕುಡಿದು ವಾಟರ್ ಮೆಲನ್ ತಿಂದೆ, ಫುಲ್ ಆಯ್ತು. ಇನ್ನ ಸಾಗೋದು, ಮುಂದಕ್ಕೆ ಸಾಕ್ತಾನೆ ಇರೋದು. ನೋಡಿ, ದಾರಿ ಉದ್ದಕ್ಕೂ ಈ ತರ ಮರಗಳಿದೆ. ಅಲ್ಲಲ್ಲಿನೂ ರೆಸ್ಟ್ ಮಾಡೋಕಂತ ಹೇಳ್ಬಿಟ್ಟು ಈ ತರ ಕಲ್ಲುಗಳಿಂದ ಮಾಡಿರ್ತಕ್ಕಂತಹ ಕುರ್ಚಿಗಳು ಅಥವಾ ಸೋಫಾಗಳಂತ ಹೇಳ್ಬೋದು. ಈ ತರ ನಾವು ರೆಸ್ಟ್ ಮಾಡಿ ಮುಂದಕ್ಕೆ ಸಾಗ್ಬೋದು. ತುಂಬಾ ವೆರೈಟಿ ಆಗಿರ್ತಕ್ಕಂತಹ ಗಿಡ ಮರಗಳು ಇಲ್ಲಿದ್ದಾವೆ. ನೋಡೋಣ ಮುಂದೆ ಏನ್ ಸರ್ಪ್ರೈಸ್ ಇದೆ ಅಂತ. ಈಗ ಎಂಟ್ರೆನ್ಸ್ ಅಲ್ಲಿ ನಾವು ನೋಡಿದಾಗೆ ಅವ್ರು ವೆಲ್ಕಮ್ ನ ಮಾಡಿದ್ರು. ಒಂದು ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಹಾರ್ಸ್ ನ ನೋಡಿದ್ವಿ, ಮತ್ತೆ ಒಳಗಡೆ ಬಂದ್ವಿ. ನೆಕ್ಸ್ಟ್ ಅವರು ಒಂದು ಮಿಠಾಯಿ ಅಥವಾ ಸ್ವೀಟ್ ಅನ್ನ ಕೊಡಲಾಯ್ತು ಅವರಿಂದ. ಮತ್ತೆ ನಂತರ ವೆಲ್ಕಮ್ ಮಾಡೋದಕ್ಕೆ ತಿಲ್ಕ ಎಲ್ಲ ಇಟ್ರು. ಸೊ ನಂತರ ಏನ್ ಮಾಡಿದ್ರು, ಅವರು ಸಾಂಗ್ ಹಾಡಿದ್ರು. ಈಗೇನಾಗುತ್ತೆ ಅಂತ ನೋಡೋಣ. ಈಗ ಹೋಗ್ತಾ ಇದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ಹೆಂಗಿಟ್ಟಿದಾರಂದ್ರೆ ಮಿನಿಮಮ್ ಸ್ವಲ್ಪ ಒಂದು 10-15 ಹೆಜ್ಜೆ ಆದ್ರೂ ನಾವು ನಡಿಲೇಬೇಕು. ಸ್ಟೆಪ್ ಬೈ ಸ್ಟೆಪ್ ಇಟ್ಟಿದ್ದಾರೆ ಈ ತರ ಅಲ್ಲಲ್ಲಿ. ಎಂಟ್ರೆನ್ಸ್ ಇಂದ ಸ್ವಲ್ಪ ಒಂದು 1/2 ಕಿಲೋಮೀಟರ್ ಬಂದ್ರೆ ಕಲ್ಲಂಗಡಿ ಹಣ್ಣಿಂದ ಇಟ್ಟಿದ್ದಾರೆ. ಈಗ ಇನ್ನೂ ಹೋಗ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಇನ್ನೊಂದು 1/2 ಕಿಲೋಮೀಟರ್ ಆದ್ಮೇಲೆ ಮತ್ತೆ ಒಂದ್ ಏನಾದ್ರೂ ಇರುತ್ತೇನೋ ಅಟ್ರಾಕ್ಷನ್ಗೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲಿನೂ ಗಲೀಜ್ ಅನಿಸ್ತಾ ಇಲ್ಲ. ಪರಿಸರನು ಎಷ್ಟು ಪ್ಲೆಸೆಂಟ್ ಆಗಿದೆ ಅಂದ್ರೆ ನೇಚರ್ ತುಂಬಾ ಖುಷಿ ಅನ್ಸುತ್ತೆ. ಬರ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿ ಅವರು ಹಿಂದೆ. ಸೊ ವೇ ಟು ವಾಶ್ರೂಮ್ಸ್ ಅಂತ ಬರ್ದಿದ್ದಾರೆ. ಸೊ ಇದು ಮುಂದ್ಗಡೆ ಇರಬಹುದು. ಅಲ್ಲಲ್ಲಿ ಮಾಡಿದ್ದಾರೆ ಈ ತರ ಬೋರ್ಡ್ಸ್ ನ. ಕೆಲವೊಂದ್ ಕಡೆ ರೆಸ್ಟ್ ಮಾಡೋಕೆ ಮುಂದೆ ಏನಿದೆ ಅಂತ ಹೇಳಿ ಹಾಕಿದ್ದಾರೆ ಕೆಲವೊಂದು ಸೂಚನಾ ಫಲಕಗಳನ್ನ. ಇನ್ನೂ ಇವ್ರದ್ದು ಜಾಗ ಇದೆ ವೀಕ್ಷಕರೇ ಅನ್ಸುತ್ತೆ. ನೋಡಿ, ಈ ತರ ಬೇಲಿ ಕಟ್ಟಿದ್ದಾರೆ. ಸೊ ಅಲ್ಲಿ ಡೆಡ್ ಎಂಡ್ ಅಲ್ಲಿ ಏನೋ ಸಮಥಿಂಗ್ ಇದೆ. ಸೊ ಇಲ್ಲಿ ಏನ್ ಮಾಡೋಕ್ಕಾಗುತ್ತೆ, ಮೋಸ್ಟ್ಲಿ ಜ್ಯೂಸ್ ಆಯ್ತು, ಫ್ರೂಟ್ ಆಯ್ತು, ಏನಾದ್ರೂ ವ್ಯೂ ಪಾಯಿಂಟ್ ಇರ್ಬೋದು, ನೋಡ್ತಕ್ಕಂತ ಒಂದು ಡೆಸ್ಟಿನೇಷನ್ ಇರ್ಬೋದು ಅನ್ಸುತ್ತೆ. ನಾವು ಕಲ್ಲಂಗಡಿ ಹಣ್ಣಿನ ತಿಂದು ಈಗ ಬಂದು ನೋಡ್ತಕ್ಕಂತ ಪ್ರದೇಶಗಳೀಗ ನೀವು ಲೆಫ್ಟ್ ಸೈಡ್ ಅಲ್ಲಿ ವಾಶ್ರೂಮ್ಸ್ ಇದಾವೆ ವೀಕ್ಷಕರೇ. ಈಗ ರೈಟ್ ತಗೋಬೇಕು. ರೈಟ್ ಅಲ್ಲಿ ಇನ್ನೊಂದು 1/2 ಕಿಲೋಮೀಟರ್ ಮೂವ್ ಆಗ್ಬೇಕಾಗುತ್ತೆ. ಬಲಗಡೆಯಿಂದ ಬಂದ ತಕ್ಷಣ ನಮಗೆ ಸಿಗುತ್ತೆ ರೋಪ್ ಕ್ಲೈಂಬಿಂಗ್. ಈಗ ನಾವು ಈ ರೋಪ್ ಕ್ಲೈಂಬಿಂಗ್ ಅಂದ್ರೆ ಹಗ್ಗ ಕಟ್ಬಿಟ್ಟು ಮಾಡ್ತಕ್ಕಂಥದ್ದು, ಅದು ಆ ಕಡೆ ಇದೆ. ಇದು ಪ್ಲೇ ಅಟ್ ಯುವರ್ ರಿಸ್ಕ್ ಅಂತ ಹೇಳಿನೂ ಬರ್ದಿದ್ದಾರೆ ನೋಡಿ. ರೋಪ್ ಗೇಮ್ ಅಂತ ಹೇಳಿದೆ, ಅಡ್ವೆಂಚರ್ ರೋಪ್ ಗೇಮ್ ಒಳಗಡೆ ಅಲ್ಲಿ ಚಿಕ್ಕದು ಆ ಸೈಡ್ ಇದೆ. ಇದು ತುಂಬಾ ದೊಡ್ಡದು ನೋಡ್ಬೋದು ವೀಕ್ಷಕರೇ. ಪ್ರತಿಯೊಂದು ಗಿಡ ಮರಗಳನ್ನೆಲ್ಲ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು, ಪೇಂಟ್ ಮಾಡಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ಇದು ಎಂಟ್ರೆನ್ಸ್ ಆಗುತ್ತೆ. ಆಟಗಳು ನಿಮ್ಮ ಜವಾಬ್ದಾರಿಯದ್ದಾಗಿರುತ್ತದೆ ಅಂದ್ರೆ ಅರ್ಥ ಪ್ಲೇ ಅಟ್ ಯುವರ್ ಓನ್ ರಿಸ್ಕ್ ಅಂತ ಹೇಳ್ಬಿಟ್ಟು. ಬಿದ್ರು ಗಿದ್ರು ಕಾಲ್ ಮುದ್ರು ಸಂಬಂಧ ಇಲ್ಲ ಅಂತ ಬರ್ತಿದ್ದಾರೆ ವೀಕ್ಷಕರೇ. ಹೌದು, ಮತ್ತೆ ನಿರ್ಮಾಣ ಮಾಡಿರ್ತಾರೆ, ಬಟ್ ಇವರು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಬೇಕು. ಬನ್ನಿ ವೀಕ್ಷಕರೇ, ಈ ರೋಪ್ ಆಟ ಅಥವಾ ಈ ರೋಪ್ ಗೇಮ್ ಯಾವ ತರ ಇದೆ ಅಂತ ನೋಡೋಣ. ನಮ್ಮವ್ರು ಆಲ್ರೆಡಿ ಹೋಗ್ತಿದ್ದಾರೆ, ಬನ್ನಿ ನೋಡೋಣ. ನೋಡ್ತಾ ಇದ್ದೀರಾ ವೀಕ್ಷಕರೇ, ಹಾಗೆ ನಮ್ಮ ಮನೆಯವರು ಹೋಗ್ತಾ ಇದ್ದಾರೆ. ಋಷಿ ಆಯ್ತು, ಶ್ರೇಯ ಆಯ್ತು,
ಅನೀಶ್, ಮಂಜು ಹೋಗ್ತಿದ್ದಾಳೆ. ಈಗ ಸಮು ಟ್ರೈ ಮಾಡ್ತಾ ಇದ್ದಾನೆ. ಮತ್ತೆ ಸುನೀತಾ ಅವ್ರು ಮಾತ್ರ ಇಲ್ಲೇ ಇದ್ದಾರೆ. ಇನ್ನು ನಾವು ಹೋಗೋಣ ವೀಕ್ಷಕ್ರೆ, ಲೆಟ್ಸ್ ಗೋ. ಮೋಸ್ಟ್ಲಿ ಪ್ಲಾಸ್ಟಿಕ್ ಇದರಿಂದ ಕಟ್ಟಿರ್ತಕ್ಕಂಥದ್ದು ನೋಡಿದ್ದೆ, ಈ ತರ ವುಡ್ಡಿಂದ ಮಾಡಿರ್ತಕ್ಕಂಥದ್ದು ಇದನ್ನೇ ನೋಡ್ತಾ ಇರೋದು. ತುಂಬಾ ಡಿಫ್ರೆಂಟ್ ಇದೆ. ಎಲ್ಲಿ ಬೀಳ್ತಾರೋ, ಎಲ್ಲಿ ಏನಾದ್ರೂ ಆಗುತ್ತೋ ಅನ್ನೋದು. ನಮ್ಮನೆಯವ್ರು ಎಲ್ಲರಿಗೂ ಸಪೋರ್ಟ್ ಮಾಡಿ ಏರ್ಸ್ತಾ ಇದ್ದಾರೆ. ಸಮು ನೀನ್ ಹೋಗಲ್ಲ ನಡಿ. ಸಮು ಫಿಯರ್ ಆಗ್ಲೇ ಧ್ವನಿಗಳು ಕೇಳಿಸ್ತಾ ಇದಾವ ನಿಮ್ಗೆ? ಹ್ಞೂ ಅಂತ ಹೇಳಿ. ರಿಷಿ ಹಾಯ್, ರಿಷಿ ಹಾಯ್. ಏನೋ ಒಂಥರ ಅಡ್ವೆಂಚರ್ ತರ ಫೀಲ್ ಆಗ್ತಾ ಇದ್ದಾರೆ. ಒಳಗಡೆ ಹೋಗೋಣ ವೀಕ್ಷಕರೇ, ನಿಮಗೆ ತೋರ್ಸೋದಕ್ಕಾದ್ರೂ ನಾನು ಒಳಗಡೆ ಹೋಗ್ತೀನಿ, ಬನ್ನಿ. ವೀಕ್ಷಕರೇ, ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ನಮ್ಮ ಮೊಮ್ಮಗನ್ ತಗೊಳ್ರಿ ಅಂತ ಆಂಟಿ ಅವ್ರು ಕೋರ್ಸ್ ಮಾಡ್ತಾ ಇದಾರೆ. ಸೊ ತಗೋತಾ ಇದೀನಿ. ಹಾಯ್ ಹಾಯ್ ಹಾಯ್. ಏನ್ ಹೆಸರು ನಿಂದು? ಶ್ರೇಯಾಂಕ್. ಹೌದಾ ಆಂಟಿ? ಎಲ್ಲಿಂದ ಬಂದಿರಾ ಆಂಟಿ? ಅಥಣಿಯಿಂದ. ಬೆಳಗಾವಿಂದ ಇಲ್ಲಿಗೆ ಬಂದಿರೋ. ಎಲ್ಲ ನೋಡಿದ್ರ ಆಂಟಿ ಆಗ್ಲೇ? ಹೌದಾ? ಇನ್ನು ಹೋಗ್ಬೇಕು. ಈಗ ಅಣ್ಣ ಅವ್ರ ಚಿಕ್ಕ ಮಗನ್ ಕರ್ಕೊಂಡು ಹೋಗ್ತಿದಾರೆ. ಅವ್ನಿಗೆ ಭಯ ಆಯ್ತು. ಅನಿಗೆ ಭಯ ಆಯ್ತು. ನೋಡ್ತಾ ಇರ್ಬೋದು, ಇಲ್ಲಿ ಹೋಗ್ತಾ ಇದಾರೆ ನಮ್ ಫ್ಯಾಮಿಲಿ. ರಿಷಿ ಮೋ. ಹಂಗ ಹೋಗ್ಬೋದು. ಹಂಗ ಇಳಿಬೇಕಾ? ಹಿಂಗೆ ಹೋದ್ರೆ ಬಿಟ್ಬಿಡ್ತೀವ? ತೆಗೆದ್ರ? ಹಾಯ್ ವೀಕ್ಷಕ್ರೆ, ಅಂತೂ ಇಂತೂ ಇಲ್ಲಿಗೆ ಬಂದಿದೀನಿ. ಮುಂದೆ ಹೋಗ್ತೀನೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಶ್ರೇಯಾ ಸರಿ, ಒಳಗ್ ನೋಡ್ಕೋಣ ಯಾವ ತರ ಇದೆ ನೋಡಿ ವೀಕ್ಷಕ್ರೆ. ಅವ್ರು ಹೇಳಿದ್ದು ಇಲ್ಲಿ ಕೆಳಗಡೆ ಕಾಲ್ ಇಡಬಾರ್ದು, ಜಸ್ಟ್ ಆ ವುಡ್ ಪ್ಲೇಟ್ ಗಳ ಮೂಲಕ ಆ ಥ್ರೆಡ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು. ಹಾಯ್ ರಿಷಿ. ಹಾ ನಡೀರಿ ಮುಂದೆ. ಈಗ ಎಂಟರ್ ಆಗಿ ಅಲ್ಲಿಂದ ಹೋಗ್ಬೇಕು ವೀಕ್ಷಕ್ರೆ. ಇದೆಲ್ಲ ಕ್ರಾಸ್ ಮಾಡ್ಕೊಂಡು ಅಲ್ಲಿ ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಇದು ಓವರ್ ಆಲ್ ವ್ಯೂ ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳಿ. ತುಂಬಾ ಹಟ್ ತರ ಮಾಡಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಫೈನಲಿ ಹೋದ್ರು. ಬಾಯ್. ಅಲ್ಲಿ ಹೋಗ್ತಾ ಇದ್ದಾರೆ, ನೋಡ್ಬೋದು ಆ ಕಡೆ ಎಂಡಿಗೆ. ವೀಕ್ಷಕ್ರೆ, ನಾನ್ ಈ ಸ್ಕರ್ಟ್ ಹಾಕಿದ್ರೆ ಒಂದ್ ಬಿಗ್ ಪ್ರಾಬ್ಲಮ್ ಆಯ್ತು ನನಗೆ. ಈಗ ನೋಡಿ ಅಲ್ಲಿ ಹತ್ತದೆ, ಮತ್ತೆ ರಿಸ್ಕ್ ಆಯ್ತು ಈ ಸ್ಕರ್ಟ್ ಇಂದ. ಸೊ ನಮ್ಮನೆಯವರು ಮತ್ತೆ ಮಕ್ಕಳು ಎಲ್ರು ಹೋಗಿದ್ದಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಸೊ ಈ ತರ ಮೂವ್ ಆಗ್ಬಿಟ್ಟು ಅಲ್ಲಿದ್ದಾರೆ ನೋಡ್ರಿ. ರಿಷಿ ಹಾಯ್. ನೋಡಿ ಈ ಎಂಡಿಗೆ ಬಂದ್ಬಿಟ್ರ ಆಗ್ಲೇ ಅವರು. ಇಲ್ಲಿ ಮತ್ತೆ ಡಿಫ್ರೆಂಟ್ ಮಾಡಿದಾನೆ. ಸೊ ಟೈರ್ಸ್ ಮಾಡಿದ್ದಾನೆ. ಮಕ್ಕಳಿಗೆ ಈ ತರ ಎಲ್ಲ ಹೊರಗಡೆ ಕರ್ಕೊಂಡ್ ಬಂದು ಮಾಡಿಸಿದಾಗ ಅವರಲ್ಲಿ ಇರ್ತಕ್ಕಂಥ ಭಯ ಹೋಗುತ್ತೆ ವೀಕ್ಷಕ್ರೆ. ನೋಡಿ ಡೈಲಿ ಲೈಫ್ ಅಲ್ಲಿ ಅವ್ರ ಜಾಬ್ ಅವ್ರದ್ದು ಅಂತ ಹೇಳಿ ಅಲ್ಲಿ ನೋಡಿ ತಂದೆ ತಾಯಿ ಅಂದ್ರೆ ಈ ತರ ಪ್ರೇರೇಪಿಸ್ಬೇಕು ಪ್ರತಿಯೊಂದು ವಿಷಯದಲ್ಲಿ ಮಕ್ಕಳಿಗೆ. ತುಂಬಾ ಹ್ಯಾಪಿ ಅನ್ಸುತ್ತೆ ನನಗೆ. ತುಂಬಾ ಚೆನ್ನಾಗಿದೆ ಇವ್ರ ಫ್ಯಾಮಿಲಿ. ಬಂದ್ರು ತುಂಬಾ ದಿನಗಳಿಂದ ಅವ್ರವ್ರ ಡ್ಯೂಟಿಯಲ್ಲಿ ಬಿಸಿ ಇರ್ತಾರೆ. ಸೊ ಈ ತರ ಮಕ್ಕಳಿಗೆ ಡಿಫ್ರೆಂಟ್ ಆಗಿ ಕರ್ಕೊಂಡ್ ಬಂದಾಗ ಒಂದು ಖುಷಿ ಅನ್ಸುತ್ತೆ. ಕಮಾನ್ ಕಮಾನ್ ಬಾರ, ಏನಾಗಲ್ಲ ಬಾ. ನೋಡಿ ಅವ ಎಷ್ಟು ಕ್ಲಿಯರ್ ಆಗಿದ್ದಾನೆ. ಅವನ್ ಎಂಡಿಗೆ ಬಂದ ತಕ್ಷಣ ಇಳಿದಾನಂದ್ರೆ ಅವನ್ಗೇನೋ ನಾನು ಸಾಧಿಸ್ಬಿಟ್ಟಿನಿ ಅಂತಾರ ಒಂಥರ ಖುಷಿ ಆಗತ್ತಲ್ವಾ. ಅದು ತುಂಬಾ ಅದ್ಭುತವಾದದ್ದು ವೀಕ್ಷಕ್ರೆ. ಕಮ್ ಕಮ್ ಯು ಕ್ಯಾನ್ ಕಮ್. ಭಯ ಅಣ್ಣ. ವೀಕ್ಷಕ್ರೆ, ಈಗ ನಾನು ಅನದರ್ ಎಂಡ್ ಸೈಡ್ ಬಂದೆ ನಾನು. ಈಗ ನಿಮ್ಗೆ ಕ್ಲಿಯರ್ ವ್ಯೂ ಕಾಣಿಸುತ್ತೆ ನೋಡಿ.
ಮೂವ್ ಆಗ್ತಾ ಇದ್ದಾನೆ. ನಮ್ಮವ್ರಿನ ಅಲ್ಲಿದ್ದಾರೆ. ಶ್ರೇಯಾ ಕಮಾನ್ ಶ್ರೇಯಾ. ಚಿಕ್ಕ ಮಧ್ಯದಲ್ಲಿ ಎಂಟ್ರಿ ಆಗಿದ್ದಾನೆ ನೋಡ್ರಿ. ವೆರಿ ನಾಟಿ ಬಾಯ್. ಇವರಲ್ಲೇ ಸ್ಕಿಪ್ ಮಾಡ್ತಾ ಇದಾರೆ. ಟೈರ್ ನೋಡಿ ಅವರೇ ಸ್ಕಿಪ್ ಆಗ್ತಾ ಇದಾರೆ. ಕೆಲವರು ಮುಂದೆ ಬರ್ತಾ ಇದಾರೆ. ದೊಡ್ಡ ಮಕ್ಳಿಗೆಲ್ಲ ಇದೇನ್ ಬಹಳ ಇದನ್ಸಲ್ಲ ನೋಡ್ರಿ. ಸ್ಪೀಡ್ ಆಗಿ ಹೋಗ್ತಾ ಇದ್ದಾನೆ. ಇದೇನಾಗುತ್ತೆ, ಒಬ್ರು ಸ್ಪೀಡ್ ಹೋದಾಗ ಇನ್ನೊಬ್ಬರಿಗೆ ಶೇಕಿಂಗ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಭಯದಲ್ಲೇ ಇದ್ದಾನೆ ಇವನು. ಮಾತಾಡ್ಸೋಣ. ಹಾಯ್, ನಿನ್ ಹೆಸರೇನು? ನಿನ್ ಹೆಸರು ಹೇಳು. ಇಶಾಂಕ. ಬಾ, ಏನಾಗೋದಿಲ್ಲ. Shall I help you? Shall I help you? You don't want help? Very good. Come then. ನಮ್ಮವರೆಲ್ಲಿದ್ದಾರೆ ನೋಡೋಣ. ನಮ್ಮವರೆಲ್ಲಿದ್ದಾರೆ. ಶ್ರೇಯಾ ಹಾಯ್. ರಿಷಿ ಹಾಯ್. ಕಮಾನ್ ಕಮಾನ್. ಹಾಯ್ ಅನಿ. ಫೈನಲಿ ವೀಕ್ಷಕರೇ ಬರ್ತಾ ಇದ್ದಾರೆ ನಮ್ಮವರು. ಸೊ 1 by 1 ಅಡ್ವೆಂಚರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಕೆಲವರು ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಬರ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಬಂದಿದ್ದೀವಿ ವಿತ್ ಫ್ಯಾಮಿಲಿ. ಸೊ ಹಂಗಾಗಿ ನೋಡ್ಬೇಕು ಬೇರೆ ಏನಿದೆ ಅಂತ. ಶ್ರೇಯಾ ಬ್ಯಾಲೆನ್ಸ್. ಇವರು ಆಲ್ಮೋಸ್ಟ್ ಫ್ಯಾಮಿಲಿ ಎಲ್ಲ ಹೋಗಿದ್ದಾರೆ. ಅಳ್ತಾ ಇದ್ದಾಳೆ. ಅವರಪ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗ್ ಅನ್ಸುತ್ತೆ ಅಲ್ವಾ? ಮಗಳಿಗೆ ಯಾವಾಗ್ಲೂ ತಂದೆನೇ ಸಪೋರ್ಟ್. ಹಾ ರೆಡಿ. ಕಮಾನ್. ಆಯ್ತಾ ಶ್ರೇಯಾ? ಓಡ್ಬಿಡು ಶ್ರೇಯಾ. ಕಮಾನ್ ರಿಷಿ. ರಿಷಿ ಭಯ ಬೀಳ್ತಿದ್ದಾನೆ. ಶೋ ಯುವರ್ ಫೇಸ್ ರಿಷಿ. ಭಯ ಆಗ್ತೈತೆ. ಇದು ನಿಧಾನ ಹೋಗ್ತಾ ಇದ್ದಾರೆ. ಯಾರಾದ್ರೂ ಒಬ್ರು ಸ್ಪೀಡ್ ಹೋದ್ರುನು ಇಂಬ್ಯಾಲೆನ್ಸ್ ಆಗುತ್ತೆ ವೀಕ್ಷಕರೇ. ಇದು ಅಲ್ಲಿ ಹಿಡಿತಾ ಇದ್ದಾರೆ. ಅಬ್ಬಾ, ಕೇಳೋಣ. ರಿಶಾಂಕ್ ಬಂದಿದ್ದಾನೆ. ಎಷ್ಟು ಭಯ ಬೀಳ್ತಾ ಇದೆ. ಹೇಗನ್ಸ್ತು ರಿಶಾಂಕ್? ಯು ಸಕ್ಸಸ್ಫುಲಿ ಕಂಪ್ಲೀಟೆಡ್ ರೈಟ್. ಹೇಗನ್ಸ್ತಾ ಇದೆ? ಹ್ಯಾಪಿ 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 ಮಾ? ಹ್ಯಾಪಿ. ಜೈ ಶ್ರೀರಾಮ್ ಬೋಲೋ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬಾಯ್ ಬಾಯ್. ಫ್ಯಾಮಿಲಿ ಬಂದ್ರು. ಶ್ರೇಯಾ ಹೆಂಗ ಅನಿಸ್ತು? ಶ್ರೇಯಾ ಆಲ್ರೆಡಿ ಬಂದ್ಬಿಟ್ಟಿದ್ದಾಳೆ. ಬಂದ್ರು ನಮ್ಮ ಮನೆಯವರು. ರಿಷಿ ಫೈನಲಿ ಕಂಪ್ಲೀಟೆಡ್. ಡನ್ ಡನ್. ವೆರಿ ಗುಡ್. ಹೇಗನ್ಸ್ತು ಫೈನಲಿ? ಓಕೆ. ಹಿಪ್ ಹಿಪ್ ಹುರ್ರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಕಂಪ್ಲೀಟ್ ಆಯ್ತಲ್ಲ.